ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಯುದ್ಧದಾಹಿ ಅಮೆರಿಕದ ಸೈನಿಕರ ಹೆಣಗಳು ಅಮೆರಿಕ ತಲುಪೋದಕ್ಕೆ ಶುರು ಮಾಡಿದವೆ. ಕಾಫಿನ್ಗಳು ಅಮೆರಿಕದಲ್ಲಿ ಲ್ಯಾಂಡ್ ಆಗ್ತಿದ್ದಾವೆ. ಇದು ಅಮೆರಿಕವನ್ನ ವಿಚಲಿತರನ್ನಾಗಿ ಮಾಡೋದಕ್ಕೆ ಸಾಕು. ಯಾಕೆಂದ್ರೆ ವಿಯೆಟ್ನಾಂ ಯುದ್ಧದ ಸಂದರ್ಭದಲ್ಲಿ ಹೆಣಗಳು ಬರೋವರೆಗೂ ಸಹ ಆ ಜನ ಅಮೆರಿಕ ಏನ್ ಮಾಡಿದ್ರು ಸರಿ ಅಂತ ಅದರ ಜೊತೆ ನಿಂತಿದ್ರು. ಆದ್ರೆ ಯಾವಾಗ ಕಾಫಿನ್ಗಳು ಬರೋದಕ್ಕೆ ಶುರುವಾಯ್ತೋ, ದಿನಕ್ಕೆ 10, 20, 100 ಹೀಗೆ ಹೆಚ್ಚಾಗ್ತಾ ಹೋಯ್ತೋ, ಕೊನೆಗೆ 58,000 ಸೈನಿಕರನ್ನ ಕಳ್ಕೊಳ್ತೋ, ಸರ್ಕಾರನೇ ಬಿದ್ದು ಹೋಯ್ತು. ಅಮೆರಿಕದಲ್ಲಿ ಸರ್ಕಾರನೇ ಬಿದ್ದೋಯ್ತು. ಸೊ ಈಗ ಇರಾನ್ ಯುದ್ಧದಿಂದ ಸೈನಿಕರ ಹೆಣಗಳು ಬರೋದಕ್ಕೆ ಶುರುವಾಗಿದ್ದಾವೆ. ಅದರ ಜೊತೆಗೆ ಎಲ್ಲೆಲ್ಲಿ ಏನೇನಾಯ್ತು, ಅಮೆರಿಕ ಯಾವ ರೀತಿಯಲ್ಲಿ ಇರಾನ್ ಕೈಯಿಂದ ಪೆಟ್ಟು ಬೀಳಿಸ್ಕೊಳ್ತಿದೆ, ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ, ಇರಾನ್ ಅನ್ನ ಸಿಕ್ಕಾಪಟ್ಟೆ ಧ್ವಂಸ ಮಾಡ್ತಿದ್ದಾರೆ, ಅದು ಬೇರೆ ವಿಚಾರ. ಬಟ್ ಅಮೆರಿಕ ಅನ್ಕೊಂಡಿದ್ದು ತನಗೆ ಸಣ್ಣ ಗಾಯ ಸಹ ಆಗೋದಿಲ್ಲ, ಆದ್ರೆ ಒಂಚೂರು ಇಸ್ರೇಲ್ ಗಾಯ ಆಗಬಹುದು ಅಥವಾ ಅರಬ್ ದೇಶಗಳಿಗೆ ಆಗಬಹುದು ಅಂತ. ಬಟ್ ಅಮೆರಿಕದ ಸೈನಿಕರೇ ಒಂದೇ ಬಿಲ್ಡಿಂಗ್ ನಲ್ಲಿ, ಒಂದೇ ಹೋಟೆಲ್ ನಲ್ಲಿ ಬಚ್ಚಿಟ್ಕೊಂಡಿದ್ದಂತಹ 40 ಸೈನಿಕರು ಒಂದು ಡ್ರೋನ್ ಅಟ್ಯಾಕ್ಗೆ ಖತಮ್. ಸೊ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಯುದ್ಧವನ್ನ ಘೋಷಣೆ ಮಾಡಿಕೊಂಡು ಮೇಲೆ ಬಿತ್ತರು. ಖ್ಯಾಮಿನೈ ಅವರನ್ನ ಕೊಂದು ಹಾಕಿದ್ರು. ಇರಾನ್ನ ಸರ್ವೋಚ್ಚ ನಾಯಕ ಮೊದಲನೇ ದಿನಾನೇ, ಯುದ್ಧ ಆರಂಭಕ್ಕೆ ಮೊದಲೇ, ಅದೇ ಆರಂಭ, ಖ್ಯಾಮಿನೈ ಹತ್ಯೆನೇ ಆರಂಭ, ಕೊಂದು ಹಾಕಿದ್ರು. ಅದರಲ್ಲಿ ಖ್ಯಾಮಿನೈ ಆಪ್ತರಿಂದಲೇ ಏನೋ ಸಹಾಯ ಸಿಕ್ಕಿದೆ ಏನೋ ಅಂತ ಇದೆ, ಅದು ಬೇರೆ ವಿಚಾರ, ಅದು ಮುಂದೆ ಗೊತ್ತಾಗುತ್ತೆ. ಆ ಸಂದರ್ಭದಿಂದ ಇಲ್ಲಿಯವರೆಗೆ ಇರಾನ್ ಒಂದು ಹೆಜ್ಜೆಯನ್ನು ಸಹ ಹಿಂದೆ ಇಡದೆ ಪ್ರತಿರೋಧವನ್ನು ಒಡ್ಡುತ್ತಾ ಇದೆ, ಪ್ರತಿ ದಾಳಿಯನ್ನ ಮಾಡ್ತಾ ಇದೆ. ಈ ಕಡೆ ಅರಬ್ ದೇಶಗಳಲ್ಲಿ ಎಲ್ಲೆಲ್ಲ ಅಮೆರಿಕದ ವಾಯುನೆಲೆ, ಸೇನಾ ನೆಲೆಗಳಿದಾವೋ ಅವುಗಳನ್ನು ಧ್ವಂಸ ಮಾಡ್ತಿದೆ. ಇನ್ನೊಂದು ಕಡೆ ಇಸ್ರೇಲ್ ಮೇಲೆ ನಿರಂತರವಾಗಿ ಶೆಲ್ ದಾಳಿ, ಬಾಂಬ್ ದಾಳಿ ಎಲ್ಲವನ್ನೂ ನಡೆಸ್ತಾ ಇದೆ. ಈ ಕಡೆ ಅಮೆರಿಕ ಪರ ನಿಲ್ಲಬಹುದಾದಂತಹ ಯಾವ ದೇಶ ಇದ್ರೂ ಸಹ ಅದಕ್ಕೆ ಎಚ್ಚರಿಕೆಗಳನ್ನು ಕೊಡ್ತಾ ಇದೆ. ಬ್ರಿಟನ್ ಬಿಟ್ಟಿಲ್ಲ, ಯುಕೆನೂ ಬಿಟ್ಟಿಲ್ಲ. ಅದು ಸೈಪ್ರಸ್ ಅಲ್ಲಿರುವಂತಹ ಯುಕೆ ವಾಯುನೆಲೆಯ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ಅದನ್ನ ಅಮೆರಿಕ ಬಳಸಬಹುದು ಅನ್ನುವ ಅನುಮಾನದ ಮೇಲೆ, ಕನ್ಫರ್ಮ್ಡ್ ನ್ಯೂಸ್ ಅಲ್ಲ, ಕೇವಲ ಅನುಮಾನದ ಮೇಲೆ, ಆ ಮಟ್ಟಕ್ಕೆ ಇರಾನ್ ಎಲ್ಲ ಕಡೆಯಿಂದಲೂ ಸಹ ಸನ್ನದ್ಧರಾಗಿ ದಾಳಿಯ ಮೇಲೆ ದಾಳಿ ನಡೆಸ್ತಿದ್ದಾರೆ. ಹಾಗಾದ್ರೆ ಇಸ್ರೇಲ್ ಅಲ್ಲಿ ಏನಾಗ್ತಿದೆ? ನಿನ್ನೆ ರಾತ್ರಿ ಇಸ್ರೇಲ್ ಅಲ್ಲಿ ಸತತ 8 ಗಂಟೆಗಳ ಕಾಲ ಮಿಸೈಲ್ಗಳು ಒಂದರ ನಂತರ ಒಂದು ಬಂದು ಬೀಳ್ತಾನೆ ಇತ್ತು. ಆಂಟಿ ಮಿಸೈಲ್ ಸಿಸ್ಟಮ್ ಏನ್ ಮಾಡ್ತಿತ್ತು? ಸಾಧ್ಯ ಆಗ್ತಿಲ್ಲ. ಆ ಸಂಖ್ಯೆಯಲ್ಲಿ ಬರ್ತಿರುವಂತಹ ಇರಾನ್ನ ಮಿಸೈಲ್ಗಳನ್ನ ತಡೆಯೋದಕ್ಕೆ ಇಸ್ರೇಲ್ ಬಳಿ ಇರುವಂತಹ ಆಂಟಿ ಮಿಸೈಲ್ ಸಿಸ್ಟಮ್ಗೆ ಸಾಧ್ಯ ಆಗ್ತಿಲ್ಲ. ಬಹುತೇಕ ಅದು ವಿಫಲ ಆಗ್ತಾ ಇದೆ. ಸೊ ಸಾವು ನೋವು ಇಸ್ರೇಲ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಅದರ ಜೊತೆಗೆ ನಗರಗಳು ಧ್ವಂಸ ಆಗ್ತಾ ಹೋಗ್ತಿದ್ದಾವೆ. ನೆತನ್ಯಾಹು ಎಲ್ಲಿದ್ದಾರೆ ಗೊತ್ತಿಲ್ಲ. ಆತ ಇದ್ದಂತಹ ಬಿಲ್ಡಿಂಗಿಗೆ ನಿನ್ನೆ ಡ್ರೋನ್ ಅಟ್ಯಾಕ್ ಆಗಿತ್ತು. ಆ ನಂತರ ಏನಾಯ್ತು ಗೊತ್ತಿಲ್ಲ. ಕೆಲವರು ಸತ್ತು ಹೋಗಿದ್ದಾನೆ ಅಂತ ಹೇಳ್ತಿದ್ದಾರೆ, ಕೆಲವರು ಗಾಯಗೊಂಡಿದ್ದಾನೆ ಅಂತ ಹೇಳ್ತಿದ್ದಾರೆ, ಕೆಲವರು ಜರ್ಮನಿಗೆ ಓಡಿ ಹೋಗಿದ್ದಾನೆ ಅಂತ ಹೇಳ್ತಿದ್ದಾರೆ. ಬಟ್ ಯಾವುದು ಕನ್ಫರ್ಮೇಶನ್ ಇಲ್ಲ. ಇನ್ನು ಅತಿ ಹೆಚ್ಚು ಪೆಟ್ಟು ತಿಂತಾ ಇರೋದು ಇಸ್ರೇಲ್ ಬಿಟ್ರೆ ಅರಬ್ ದೇಶಗಳಲ್ಲಿರುವಂತಹ ವಾಯುನೆಲೆಗಳಿಗೆ ಅವರು ಜಾಗ ಕೊಟ್ಟಿರೋಕ್ಕೆ ಸರಿಯಾದ ಪಾಠವನ್ನ ಇರಾನ್ ಕಲಿಸ್ತಾ ಇದೆ. ಅದರ ಭಾಗವಾಗಿ ನಿನ್ನೆ ದುಬೈನಲ್ಲಿ ಒಂದು ಹೋಟೆಲ್, ಆ ಹೋಟೆಲ್ನಲ್ಲಿ ಅಮೆರಿಕದ 40 ಜನ ಸೈನಿಕರು ಇದ್ದಾರೆ ಅನ್ನುವಂತಹ ಖಚಿತ ಮಾಹಿತಿಯ ಮೇಲೆ ಇರಾನ್ ಒಂದು ಡ್ರೋನ್ ದಾಳಿ ನಡೆಸುತ್ತೆ. ಸಫಲ ಆಗುತ್ತೆ. ಹೋಟೆಲ್ ಮೇಲೆ ಬಾಂಬ್ ಬೀಳುತ್ತೆ, ಬ್ಲಾಸ್ಟ್ ಆಗುತ್ತೆ ಡ್ರೋನು. 40 ಜನ ಅಮೆರಿಕ ಸೈನಿಕರು ಅದರಲ್ಲಿ ಸತ್ತು ಹೋಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. 40 ಜನ ಸತ್ತು ಹೋಗಿದ್ದಾರೆ ಅಂತ ಇರಾನ್ ಹೇಳ್ಕೊಳ್ತಿದೆ. ಆ ಕಡೆ ಫ್ರೆಶ್ ವಿಡಿಯೋಗಳು ಬರ್ತಿದ್ದಾವೆ. ಕಾಫಿನ್ಗಳು, ಅಮೆರಿಕದ ಸೈನಿಕರ ಹೆಣಗಳನ್ನು ಹೊತ್ತಂತಹ ಕಾಫಿನ್ಗಳು ಅಮೆರಿಕದಲ್ಲಿ ಲ್ಯಾಂಡ್ ಆಗ್ತಿದ್ದಾವೆ. ಫ್ಲೈಟ್ಗಳು, ಕಾಫಿನ್ಗಳು ರೀಚ್ ಆದ್ರೆ ಅಮೆರಿಕದಲ್ಲಿ ಒಂದು ರೀತಿಯ ತಳಮಳ ಶುರುವಾಗುತ್ತೆ. ಡೊನಾಲ್ಡ್ ಟ್ರಂಪ್ಗೆ ಟೆನ್ಷನ್ ಶುರುವಾಗುತ್ತೆ. ಆ ಟೆನ್ಷನ್ ಡೊನಾಲ್ಡ್ ಟ್ರಂಪ್ ಮುಖದಲ್ಲಿ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಎದ್ದು ಕಾಣ್ತಾ ಇತ್ತು. ಸಿಟ್ಟಿತ್ತು, ಬೆದರಿಕೆನೂ ಇತ್ತು. ಆ ಬೆದರಿಕೆ ಏನಕ್ಕಂದ್ರೆ ತನ್ನ ಸಿಟ್ಟನ್ನ ಯಾವ ರೀತಿ ಹೊರಗಡೆ ಹಾಕೋದು ಅಂತ. ಇರಾನ್ ನಿಲ್ಲಿಸಿದ್ರೆ ಸರಿ, ಇಲ್ಲದೆ ಹೋದ್ರೆ ಪೂರ್ತಿ ಧ್ವಂಸ ಮಾಡ್ಬಿಡ್ತೀವಿ ಅಂತ ಬೆದರಿಕೆ ಟ್ರಂಪ್ದು. ಅದರ ಜೊತೆಗೆ ಟ್ರಂಪ್ ಇಡೀ ಜಗತ್ತಿಗೆ ಕೊಟ್ಟಿರುವಂತಹ ಶಾಕ್ ಏನು ಅಂದ್ರೆ, ಇದು ಕನಿಷ್ಠ 15 ದಿನ ನಡೆಯುತ್ತೆ ಈ ಯುದ್ಧ ಅಂತ.
15 ದಿನ ಅಂದ್ರೆ ಹರ್ಮುಸ್ ಏನು ಸಮುದ್ರ ಮಾರ್ಗವನ್ನ ಇರಾನ್ ತಡೆದಿಟ್ಟಿದೆ, ನಿಲ್ಲಿಸ್ಬಿಟ್ಟಿದೆ. ಸಂಪೂರ್ಣ ವ್ಯಾಪಾರ ವಹಿವಾಟಿ ಮೇಲೆ ದೊಡ್ಡ ಪರಿಣಾಮ ಬೀರ್ತಾ ಇದೆ. ಶೇರ್ ಮಾರ್ಕೆಟ್ಗಳು ಇಡೀ ಜಗತ್ತಿನಲ್ಲಿ ಡೌನ್ಫಾಲ್ ಅಲ್ಲಿ ಬಿದ್ದಿದ್ದಾವೆ, ಡೌನ್ಫಾಲ್ ಅಲ್ಲಿ ಇದ್ದಾವೆ. ಆಯಿಲ್ ರೇಟ್ಗಳು ಈಗಲೇ ಶುರುವಾಗಿದೆ. $70 ಇದ್ದಂತಹದ್ದು ನಿನ್ನೆ $80 ಬಂದು ಬಿದ್ದಿದೆ. ಒಂದು ಬ್ಯಾರೆಲ್ 72ರಿಂದ $80 ಬಂದು ಬಿದ್ದಿದೆ. ಈಗ ಒಂದೇ ದಿನಕ್ಕೆ 10ರಿಂದ 12% ಇನ್ಕ್ರೀಸ್ ಆಗಿದೆ. ಯಾಕೆಂದ್ರೆ ಸುಮಾರು ಸಾವಿರಾರು ಹಡಗುಗಳು, ಸಾವಿರಾರು ಶಿಪ್ಗಳು ಹರ್ಮೂಸ್ ಇದರಲ್ಲಿ ಸ್ಟ್ರೈಟ್ ಅಲ್ಲಿ ಸ್ಟಾಪ್ ಮಾಡ್ಕೊಂಡು ನಿಂತಿದ್ದಾವೆ. ಟ್ರಾಫಿಕ್ ಒಳ್ಳೆ ರೋಡಲ್ಲಿ ಟ್ರಾಫಿಕ್ ಆದಂಗೆ ಸಮುದ್ರದಲ್ಲಿ ಟ್ರಾಫಿಕ್ ಆಗುವ ಮಟ್ಟಕ್ಕೆ ಅದು ನಿಲ್ಲಿಸ್ಬಿಟ್ಟಿದ್ದಾರೆ ಇರಾನ್ ಅವರು. ಅದೆಲ್ಲವೂ ಸಹ ಎಫೆಕ್ಟ್ ಆಗ್ತಾನೆ ಇದೆ. ಇನ್ನು ಬಹ್ರೇನ್ನಲ್ಲಿರುವಂತಹ ಸೈನಿಕರು ಸಹ ಅಲ್ಲಿನ ಜನರ ಸಿಟ್ಟಿಗೆ ಗುರಿಯಾಗಬೇಕಾಗಿದೆ. ಅಮೆರಿಕದ ಸೈನಿಕರ ಮೇಲೆ ಬಹ್ರೇನ್ ಜನತೆ, ಸಾರ್ವಜನಿಕರು ಸಿಟ್ಟು ತೋರಿಸ್ತಿದ್ದಾರೆ, ಅವ್ರ ಮೇಲೆ ದಾಳಿ ಮಾಡ್ತಿದ್ದಾರೆ, ಹಲ್ಲೆ ಮಾಡ್ತಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ. ಯಾಕಂದ್ರೆ ನೀವು ಇರೋದ್ರಿಂದಾನೇ ಇರಾನ್ ನಮ್ಮ ಮೇಲೆ ದಾಳಿ ಮಾಡ್ತಿರೋದು. ನೀವಿಲ್ಲದೆ ಹೋಗಿದ್ರೆ ಇರಾನ್ ನಮ್ಮ ಮೇಲೆ ಯಾಕೆ ಕ್ಷಿಪಣಿ ಹಾಕತ್ತೆ? ಇದು ಬಹ್ರೇನ್ ಜನರ ಸಿಟ್ಟು, ಬಹ್ರೇನ್ ಜನರ ಸಿಟ್ಟು. ಸೊ ಅಲ್ಲಿ ಅಮೆರಿಕ ಸೈನಿಕರಿಗೆ ಈ ರೀತಿ ಪ್ರತಿರೋಧ ಬರ್ತಿದೆ. ಅಮೆರಿಕ ಸೈನಿಕರು ಗಾಳಿಯಲ್ಲಿ ಗುಂಡು ಹಾರಿಸುವಂತಹ ಕೆಲವು ವಿಡಿಯೋಗಳು ಹೊರಗಡೆ ಬಂದಿದ್ದಾವೆ. ಆ ಮಟ್ಟಕ್ಕೆ ಜನ ಅಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಯಾವ ದಿಕ್ಕಿನಿಂದ ನೋಡಿದ್ರು ಸಹ ಇಸ್ರೇಲ್ ಸಫರ್ ಮಾಡುತ್ತೆ ಸರಿ, ಇಸ್ರೇಲ್ಗೆ ಪೆಟ್ಟು ಬೀಳುತ್ತೆ ಸರಿ, ಅದು ಎಲ್ಲರೂ ನಿರೀಕ್ಷೆ ಮಾಡಿದ್ದು. ಬಟ್ ಅಮೆರಿಕ ಸಹ ಈ ರೀತಿ 3ನೇ ದಿನಕ್ಕೇನೆ ಅಮೆರಿಕದ ಸೈನಿಕರ ಹೆಣಗಳನ್ನ, ಕಾಫಿನ್ಗಳನ್ನ ಹೊತ್ಕೊಂಡು ಫ್ಲೈಟ್ಗಳು ಹೋಗಿ ಅಮೆರಿಕದಲ್ಲಿ ಲ್ಯಾಂಡ್ ಆಗ್ತವೆ ಅಂತ ಯಾರೂ ಊಹೆ ಮಾಡಿರ್ಲಿಲ್ಲ, ಯಾರೂ ಊಹೆ ಮಾಡಿರ್ಲಿಲ್ಲ. ಸೊ ಇದು ಒಂದು ರೀತಿಯಾಗಿ ಅಮೆರಿಕಗೆ ಶಾಕ್, ದೊಡ್ಡ ಮಟ್ಟದ ಶಾಕ್. ಸೊ ಗೊತ್ತಿಲ್ಲ ಇನ್ನು ಎಷ್ಟು ದಿನ ನಡೆಯುತ್ತೆ ಅಂತ. ಟ್ರಂಪ್ 15 ದಿನ ಅಂತ, ಬಟ್ ಟ್ರಂಪ್ ಮಾತಿನ ಮೇಲೆ ಯಾರು ಏನು ನಂಬಿಕೆ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು 7 ದಿನ ಗಡುವು ಕೊಟ್ಟಿದ್ದೀನಿ ಅಂತ ಹೇಳಿ 3ನೇ ದಿನಾನೇ ಇರಾನ್ ಮೇಲೆ ದಾಳಿ ಮಾಡಿದ್ದಾರೆ. ಸೊ ಹಾಗಾಗಿ ಟ್ರಂಪ್ ಮಾತಿಗೆ ಯಾವ ಬೆಲೆನೂ ಇರಲ್ಲ. ಬಟ್ ಈ ಸಂಘರ್ಷ, ಯುದ್ಧ ಏನಿದೆ ಅದು ಅಷ್ಟು ಸುಲಭಕ್ಕೆ ನಿಲ್ಲುವ ಲಕ್ಷಣಗಳು ಸಹ ಕಾಣ್ತಾ ಇಲ್ಲ. ಸಾಕಷ್ಟು ಸಾವು ನೋವು ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಸೊ ಏನೇ ಡೆವಲಪ್ಮೆಂಟ್ಸ್ ಆದರೂ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಾನಂತೂ ನಿರಂತರವಾಗಿ ಮಾಡ್ತಾನೆ ಇರ್ತೀನಿ. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ.